ಅರಸೀಕೆರೆಯಲ್ಲಿ ನಿರಾಶ್ರಿತ ಕುಟುಂಬಗಳಿಗೆ ಮನೆ ಹಂಚಿಕೆ. ಶಾಸಕ ಶಿವಲಿಂಗೇಗೌಡರಿಂದ ಫಲಾನುಭವಿಗಳಿಗೆ ಕೀ ವಿತರಣೆ. ಅರಸೀಕೆರೆ ನಗರದಲ್ಲಿ ದಶಕಗಳಿಂದ ಸ್ವಂತ ಮನೆಗಾಗಿ ಕನಸು ಕಾಣ್ತಾ ಇದ್ದ ನಿರಾಶ್ರಿತರು ಮತ್ತು ಬಡ ಕುಟುಂಬಗಳ ಕನಸು ಇದೀಗ ನನಸಾಗಿದೆ. ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ನಿರ್ಮಿಸಲಾದ ನೂತನ ಮನೆಗಳ ಕೀಗಳನ್ನು ಶಾಸಕ ಹಾಗೂ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡ ಅವರು ಫಲಾನುಭವಿಗಳಿಗೆ ವಿತರಿಸಿದರು. ಇನ್ನು ಅರಸೀಕೆರೆ ನಗರದ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಒಟ್ಟು 1181 ಮನೆಗಳನ್ನು ನಿರ್ಮಿಸಲಾಗ್ತಾ ಇದ್ದು, ಮೊದಲ ಹಂತದಲ್ಲಿ ಪೂರ್ಣಗೊಂಡ 350 ಮನೆಗಳಲ್ಲಿ 231 ಮನೆಗಳನ್ನು ಲಾಟರಿ ಮೂಲಕ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಯಿತು. ಇನ್ನು ಈ ವೇಳೆ ಶಾಸಕ ಶಿವಲಿಂಗೇಗೌಡ ಅವರು ಮಾತನಾಡಿ, ನಗರದಲ್ಲಿ ಹಲವು ವರ್ಷಗಳಿಂದ ಸ್ವಂತ ಮನೆ ಇಲ್ಲದೆ ಜೀವನ ಸಾಗಿಸ್ತಾ ಇದ್ದ ಕುಟುಂಬಗಳಿಗೆ ಸೂರನ್ನ ಕಲ್ಪಿಸುವುದು ನಮ್ಮ ಉದ್ದೇಶ. ಹೀಗಾಗಿ ಫಲಾನುಭವಿಗಳ ಆಯ್ಕೆಯನ್ನ ಸಂಪೂರ್ಣ ಪಾರದರ್ಶಕವಾಗಿ ನಡೆಸಲಾಗಿದ್ದು, ವಾರ್ಡ್ವಾರು ಸಭೆಗಳ ಮೂಲಕ ಅರ್ಹರನ್ನ ಗುರುತಿಸಿ ಸಾರ್ವಜನಿಕರ ಸಮ್ಮುಖದಲ್ಲಿ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಯಾವುದೇ ಜಾತಿ ಧರ್ಮದ ಆಧಾರದ ಮೇಲೆ ಭೇದ ಭಾವವಿಲ್ಲದೆ ಮನೆಯನ್ನ ಹಂಚಿಕೆ ಮಾಡಲಾಗಿದೆ ಎಂದಿದ್ದಾರೆ. ನಾವು ಹೆಂಗ್ ಮಾಡಬೇಕು ಅನ್ನೋದು ನಾವು ಆಮೇಲೆ ತೀರ್ಮಾನ ನಾವು ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ನಾವು ತೀರ್ಮಾನ ತಗೋತೀವಿ. ಈಗ ಬಂದಿರತಕ್ಕಂಥದ್ದು 358 ಮನೆಗಳನ್ನ ಈ ಕಾಂಟ್ರಾಕ್ಟ್ರು ಇನ್ ಆಲ್ ರೆಸ್ಪೆಕ್ಟ್ ನಾಳೆ ಬೆಳಿಗ್ಗೆ ವಾಸಕ್ಕೆ ಹೋಗ್ಬೋದು ಆ ಮಟ್ಟಕ್ಕೆ ಮನೆಗಳನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿದೆ ಮನೆಗಳು, ಯುಜಿಡಿನೂ ಆಗಿದೆ, ಎಲೆಕ್ಟ್ರಿಸಿಟಿನೂ ಆಗಿದೆ, ಪ್ರತಿಯೊಂದು ಆಗಿದೆ. ನಾಳೆ ಬೆಳಿಗ್ಗೆ ಮನೆಗೆ ಗೃಹಪ್ರವೇಶ. ನಮ್ಮ ಮನೆ ಹತ್ರ ಬಹಳ ಜನ ಬಂದು 1 ಲಕ್ಷ ಕಟ್ತರು, ನಾವು ಅಲ್ಲಿ ಬಾಡಿಗೆ ಮನೆನೂ ಬಾಡಿಗೆನೂ ಕೊಡಕ್ಕಾಗಲ್ಲ, ನಮಗೆ ಮನೆ ಕೊಡಿ ಅಂತ ಕೇಳಕತ್ತೀವಿ. ಅದರಿಂದ ಇವತ್ತು 350 ಜನಗಳಿಗೆ ಕೊಟ್ಬಿಡೋಣ ಮನೆನ ಅಂತ ಹೇಳಿ ಕರೆದಿದ್ದೀವಿ. ಆದ್ರೆ ಇನ್ನು 250 ಜನನೋ 60 ಜನನೋ ಏನೋ ಕಟ್ಟಿದಾರೆ ದುಡ್ಡು ಅಷ್ಟೇ, 1 ಲಕ್ಷನೇ. ಆಮೇಲೆ ನಾವು ಬ್ಯಾಂಕ್ನವ್ರು ಕರ್ಕೊಬಂದು ಒಂದು ಮೀಟಿಂಗ್ ಇಲ್ಲೇ ಮಾಡ್ತೀವಿ. ಅದೇ ಬ್ಯಾಂಕ್ನ 162 ಕಟ್ಟಿದ್ರೆ ಇವ್ರೊಂದು 100 ಕಟ್ಟ್ಯಾರೆ. ಇನ್ನು ಬ್ಯಾಂಕ್ನವ್ರು ಕಟ್ಟಬೇಕು, ಬ್ಯಾಂಕ್ನವ್ರು ಸಾಲ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಂಥ ಮನೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡಕ್ಕೆ ಇವತ್ತು ಬ್ಯಾಂಕ್ಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಸರ್ಕಾರದ ಜೊತೆ ಸಮಾಲೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಒಂದು 300 ಮನೆ ಇವತ್ತು ವಾಸಕ್ಕೆ ಬಂದ್ರೆ ಇದೊಂದು ಬಡಾವಣೆ ಆಗುತ್ತೆ. ಆಮೇಲೆ ಜನ ತಾನಾಗಿ 1 ಲಕ್ಷ ರೂಪಾಯಿ ಕಟ್ಟಿ ಬರ್ಬಹುದು ಅಂತಕ್ಕಂಥ ಆಶಾಭಾವನೆಯಿಂದ 300 ಜನಕ್ಕೆ ನಾವು ಹಕ್ಕುಪತ್ರವನ್ನ ಕೊಟ್ಟ 8 ದಿವಸದೊಳಗಾಗಿ ನೀವು ಬಂದು ಗೃಹ ಪ್ರವೇಶವನ್ನ ಮಾಡಿ ವಾಸಕ್ಕೆ ಇರ್ತಕ್ಕದ್ದು, ಇಲ್ಲಾಂದ್ರೆ ಮತ್ತೆ ಸ್ವಾಧೀನಕ್ಕೆ ಆಗುತ್ತೆ. ನಾವ್ ಈಗಲೇ ಹೇಳ್ತೀವಿ, ಮುಲಾಜಿಲ್ಲ, 1 ವಾರದೊಳಗಾಗಿ ಬಂದು ನೀವೆಲ್ಲರೂ ಅಲ್ಲಿ ಗೃಹ ಪ್ರವೇಶವನ್ನ ಮಾಡ್ಕೋಬೇಕು. ನೀವು ಅದ್ರೊಳಗೆ ವಾಸ ಇರ್ಬೇಕು, ಗೊತ್ತಾಯ್ತಾ? ಆ ರೀತಿ ನೀವು ಮಾಡ್ಕೋಬೇಕು. ಇದನ್ನ ಯಾರ ಇದಿಲ್ಲ, ನಿಮ್ದೊಂದು ಅಲ್ಲಿ ಮನೆಗೆ ನಂಬರ್ ಹಾಕಿದ್ದಾರೆ. ಇಲ್ಲಿ ನಂಬರ್ನ ನೀವೇ ನಿಮ್ಮ ಮನೆ ಯಾವುದು ಅಂತ ನಿಮ್ಮ ಕೈಯಾರೆ ಇಟ್ಟು ತಗೋದು. ಇಲ್ಲಿ ಯಾವ ರಾಜಕೀಯವೂ ಇಲ್ಲ, ಯಾವ ಮನೇಲಿ ಹೇಳ್ತದಂತೆ ತಲೆಕೆಟ್ಟ ಯಾವುದು ಇಲ್ಲ. ಶಿವಲಿಂಗೇಗೌಡನು ಇವರು ಶಮೀವುಲ್ಲಾರು ಸೇರ್ಕೊಂಡು ಎಲ್ಲ ಪಲ್ಟಿ ಹೊಡಿಸಿ ಹಾಕಿಬಿಡ್ತಾರೆ ಅಂತೇಳಿ ಮಾತಾಡ್ತಾರೆ. ಯಾವ ಪಲ್ಟಿಯೂ ಇಲ್ಲ, ಎಲ್ಲಾರ ಎದುರಿಗೂ ಎತ್ತೀವಿ. ಅದರಲ್ಲಿ ಇದು ಯಾರಿಗೆ ಬೇಕಾದರೂ ಆದರೂ ಓದೋರು ಎಂಥದಿಲ್ಲ. ಅದ್ರೊಳಗೆ ಡಬ್ಬವೆ ಲಾಟ್ರಿ ಎತ್ತೇನೆ. ಯಾರಿಗೆ ಯಾವ ಅದೃಷ್ಟ ಐತೋ, ಯಾರಿಗೆ ನಿಮ್ಗೆ ಅದೃಷ್ಟ ಐತೋ ಅದು ಮನೆ ಬರುತ್ತೆ. ಆ ನಂಬರ್ಗೆ ನೀವು ಹೋಗಿ ನಿಮಗೆ ಹಕ್ಕುಪತ್ರಕ್ಕೆ ಸೈನ್ ಹಾಕ್ಸ್ಕೊತಾರೆ, ನಿಮ್ಮ ಸ್ವಾಧೀನ ಕೊಡ್ತಾರೆ. ಇವತ್ತು ಸ್ವಾಧೀನ ಪತ್ರ ಕೊಡ್ತಾರೆ, ನಾಳೆಯಿಂದ ಅದ್ರ ಕೀ ಈಗಲೇ ಕೊಡ್ತೀವಿ. ಆ ಕೀನ ನೀವು ಇಟ್ಕೊಂಡು ನಿಮ್ಮ ಮನೆ ಇನ್ನು ಮುಂದೆ ಅದು ನಿಮ್ಮ ಜೀವನ ಪರ್ಯಾಂತ ನಿಮ್ಮ ಮನೆ ಅಂತ ಹೇಳಿ ತಿಳ್ಕೊಂಡು ಇದನ್ನು ಮಾಡ್ತಕ್ಕಂಥ. ಇನ್ನು ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ, ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಶಾಸಕ ಶಿವಲಿಂಗೇಗೌಡ ಅವರು ಇಂತಹ ಬೃಹತ್ ಯೋಜನೆಯನ್ನ ತರಲು ಶ್ರಮಿಸಿದ್ದಾರೆ. ಇದರಿಂದ ಸಾವಿರಾರು ಕುಟುಂಬಗಳಿಗೆ ಆತ್ಮಸ್ಥೈರ್ಯ ಬಂದಿದೆ. ಇನ್ನು ಹೊಸ ಬಡಾವಣೆಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು, ಫಲಾನುಭವಿಗಳು ಸಾಮರಸ್ಯದಿಂದ ಜೀವನ ನಡೆಸಬೇಕೆಂದು ಕರೆ ನೀಡಿದರು.
ಈ ವೇಳೆ ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗೀಜಿಹಳ್ಳಿ ಧರ್ಮಶೇಖರ್, ನಗರಸಭೆ ಪೌರಾಯುಕ್ತ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.